ತುಂಬಾ ದಿನದಿಂದ ಈ ರೀತಿ ಡಿಸೈನ್ನ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರಿ. ಲಾಸ್ಟ್ ಟೈಮ್ ನಾನು ಒಂದು ಬ್ಲೌಸ್ ಇದೇ ತರ ಡಿಸೈನ್ ಮಾಡಿದ್ದೆ, ಬಟ್ ಅದು ವಿಡಿಯೋ ಮಾಡಿರಲಿಲ್ಲ. ಬಟ್ ಅದ್ರ ಬಗ್ಗೆ ನಿಮಗೆ ಒಂಚೂರು ಕ್ಲೂ ಕೊಟ್ಟಿದೆ. ಸೊ ಈ ವಿಡಿಯೋದಲ್ಲಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಇದು ಲೈಟ್ ಕಲರ್ ಆಗಿರೋದ್ರಿಂದ ವಿಡಿಯೋದಲ್ಲಿ ನಿಮ್ಗೆ ಹೈಲೈಟ್ ಆಗಿ ಕಾಣ್ತಾ ಇಲ್ಲ. ಏನು ಡಿಸೈನ್ ಇದೆ ಹೈಲೈಟ್ ಆಗಿ ಕಾಣ್ತಾ ಇಲ್ಲ. ಬಟ್ ಈ ಬ್ಲಾಕ್ ಕಲರ್, ಮೆರೂನು, ರೆಡ್ ಆ ತರ ಬ್ಲೌಸ್ಗೆಲ್ಲ ಈ ತರ ಡಿಸೈನ್ ಮಾಡಿದ್ರೆ ತುಂಬಾನೇ ಹೈಲೈಟ್ ಆಗಿ ತುಂಬಾ ಲುಕ್ ಆಗಿ ಕಾಣುತ್ತೆ. ಲಾಸ್ಟ್ ಟೈಮ್ ನಾನೊಂದು ಬ್ಲಾಕ್ ಕಲರ್ಗೆ ಗೋಲ್ಡ್ ಕಲರ್ ಸೇಮ್ ಡಿಸೈನ್ ನ ಮಾಡಿದೆ, ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಅದೇ ಡಿಸೈನ್ ಲೈಟ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಹೈಲೈಟ್ ಆಗಿ ಕಾಣ್ತಿಲ್ಲ. ಬಟ್ ಈ ಡಿಸೈನ್ ಮಾತ್ರ ಫ್ಯಾಂಟಾಸ್ಟಿಕ್ ಡಿಸೈನ್. ಸೊ ಇದಕ್ಕೆ ನಾನು 950 ರೂಪೀಸ್ ಚಾರ್ಜ್ ಮಾಡ್ತೇನೆ. ಸೊ ಈ ಡಿಸೈನ್ ಕಲಿಬೇಕು ಅಂದ್ರೆ ವಿಡಿಯೋನ ಎಂಡ್ವರೆಗೂ ನೋಡಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಈ ಕ್ರಿಟಿಕಲ್ ಡಿಸೈನ್ ನ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಏಪ್ರಿಲ್ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ. ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಸೊ ನೋಡಿ, ಬೇಸಿಕ್ ಆನ್ಲೈನ್ ಕ್ಲಾಸ್ ಬಂದು ಟೈಲರಿಂಗ್ ಅಲ್ಲಿ ಏನು ಗೊತ್ತಿಲ್ದಿರೋರು, ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು, ಅಥವಾ ಟೈಲರಿಂಗ್ ಇಟ್ಟು ಅಂದ್ರೆ ಬೊಟಿಕ್ ಅಥವಾ ಟೈಲರಿಂಗ್ ಶಾಪ್ ಇಟ್ಟು ಕಸ್ಟಮರ್ಸ್ ಕಡೆಯಿಂದ ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ನೀಟ್ ಫಿನಿಶಿಂಗ್ ಬರ್ತಾ ಇಲ್ಲ, ಮತ್ತೆ ನನಗೆ ಬ್ಲೌಸ್ ಅಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸೊ ಅದನ್ನೆಲ್ಲ ತಪ್ಪಿಸ್ಕೊಬೇಕು, ಶೋಲ್ಡರ್ ಆಫ್ ಆಗ್ತಾ ಇದೆ, ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಬರ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನನಗೆ ಕ್ಲಾರಿಟಿ ಬೇಕು ಅನ್ನೋರು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬಹುದು. ಸೊ ಇದರಲ್ಲಿ ಒಂದು ಬ್ಲೌಸ್ ಒಂದೇ ಇರುತ್ತಾ? ಖಂಡಿತ ಇಲ್ಲ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಲೆವೆಲ್ ಇಂದ ಮಿಷಿನ್ ಹೇಗೆ ಮೇಂಟೈನ್ ಮಾಡೋದು, ಮಿಷಿನ್ ಹೇಗೆ ರನ್ ಮಾಡೋದು, ಮಿಷಿನ್ ಅಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು, ಮತ್ತೆ ಫಿನಿಶಿಂಗ್ ಹೇಗೆ ಬರೋಕ್ಕೆ ಹೇಗೆ ಪ್ರಾಕ್ಟೀಸ್ ಮಾಡೋದು. ಸೊ ಇದೆಲ್ಲ ನಿಮಗೆ ವಿತ್ ನೋಟ್ಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಸಿಮ್ಮಿ, ಸ್ಟಾರ್ಟಿಂಗ್ ಬಂದು ಸಿಮ್ಮಿ ಇರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಸ್ಮಾಲ್ ಸೈಜ್ ಬ್ಲೌಸ್ ಇರುತ್ತೆ, 2 ತರ ಫ್ರಾಕ್ ಇರುತ್ತೆ, ಅಂಬ್ರೆಲಾ ಫ್ರಾಕ್, ಫ್ರಿಲ್ ಫ್ರಾಕ್. ಅದಾದ್ಮೇಲೆ ನಿಮಗೆ ಒಂದು ಕಂಪ್ಲೀಟ್ ಡ್ರೆಸ್ ಇರುತ್ತೆ, ಟಾಪ್ ಮತ್ತೆ ಬಾಟಮ್ ಕಂಪ್ಲೀಟ್ ಡ್ರೆಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಒಂದು ಲೆಹಂಗಾ ಇರುತ್ತೆ. ಅದಾದ್ಮೇಲೆ ನಿಮಗೆ 6 ಪೀಸ್ ಪೆಟಿಕೋಟ್. ಇದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿಲ್ಲ, ಏನೇನು ಇದೆ ಅನ್ನೋದನ್ನ ನಾನು ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ. 6 ಪೀಸ್ ಪೆಟಿಕೋಟ್. ಆಮೇಲೆ ನಿಮಗೆ ಲಾಸ್ಟ್ ಅಲ್ಲಿ 4 ಡಾಟ್ ಬ್ಲೌಸ್ ಇಟ್ಟಿದ್ದೀನಿ. ಸೊ ಸ್ಟಾರ್ಟಿಂಗ್ ಇಂದ ನಿಮಗೆ ಆರ್ಮೋಲ್ ರಿಂಕಲ್ಸ್ ಎಲ್ಲ ಏನಿಗೆ ಬರುತ್ತೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀನಿ. ಲಾಸ್ಟ್ ಅಲ್ಲಿ 4 ಡಾಟ್ ಬ್ಲೌಸ್ ಇಟ್ಟಿದ್ದೀನಿ. ಸೊ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ನೀವು 90% ಪರ್ಫೆಕ್ಟ್ ಆಗಿರ್ತೀರಾ. ಇನ್ 10% ನಾನು ನಿಮಗೆ 4 ಡಾಟ್ ಬ್ಲೌಸ್ ನ ಕೊಡ್ತೀನಿ ಲಾಸ್ಟ್ ಅಲ್ಲಿ. ಆ ಟೈಮಲ್ಲಿ ಫುಲ್ಲು ಪರ್ಫೆಕ್ಟ್ ಆಗ್ತೀರಾ. ಸೊ ಇಷ್ಟು ದಿವಸದಲ್ಲಿ 2 ವರ್ಷದಿಂದ ನಾನು ಆನ್ಲೈನ್ ಕ್ಲಾಸ್ ಮಾಡಿದ್ದೀನಿ. ಬೇಕಾದಷ್ಟು ಜನ ಸೇರ್ಕೊಂಡಿದ್ದಾರೆ. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿದ್ದಾರೆ, ಏನು ಗೊತ್ತಿಲ್ದಿರೋರು, ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು, ಟೈಲರಿಂಗ್ ಸವಾಸನೆ ಬೇಡ ಅನ್ನೋರು, ಎಲ್ಲಾ ಕಡೆ ಆನ್ಲೈನ್ ಕ್ಲಾಸ್ ಸೇರ್ಕೊಂಡಿದ್ದೀನಿ ಮೇಡಮ್, ನಾನು ಏನು ಕಲ್ತಿಲ್ಲ, ಲಾಸ್ಟ್ ನಿಮ್ಮ ಹತ್ರ ನಾನು ಬಂದಿದ್ದೀನಿ ಅಂತ ಇರೋರು ಎಲ್ಲರೂ ಖಂಡಿತ ನನ್ನ ಹತ್ರ ಸೇರ್ಕೊಂಡು ಒಳ್ಳೆ ಬೊಟಿಕ್ನ ಇಟ್ಕೊಂಡು, ಟೈಲರಿಂಗ್ ಶಾಪ್ ಇಟ್ಕೊಂಡು, ಮನೆಯಲ್ಲೇ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದ್ದಾರೆ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಅವರು ಕೂಡ ಟ್ರೈನ್ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ, ನಾನೇ ಕೊಟ್ಟಿರುವಂತಹ ನೋಟ್ಸ್, ನಾನೇ ಹೇಳ್ಕೊಟ್ಟಿರುವಂತಹ ಮೆಥಡ್ ನ ಯೂಸ್ ಮಾಡ್ಕೊಂಡು ಅವರು ಕೂಡ 4 ಜನಕ್ಕೆ ಟೈಲರಿಂಗ್ ನ ಕಲಿಸ್ತಾ ಇದ್ದಾರೆ. ಸೊ ಒಂದು ಲೆವೆಲ್ಗೆ ರೀಚ್ ಆಗಿದ್ದಾರೆ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದಿಷ್ಟು ಕ್ಲಿಯರ್ ಆಗುತ್ತೆ. ಮತ್ತೆ ನಾನು ಯಾವುದೇ ಮೆಷರ್ಮೆಂಟ್ ಬರಲಿ, ಡೀಪ್ ನೆಕ್ ಕಡಿಮೆ ಇರಲಿ, ಡೀಪ್ ನೆಕ್ ಜಾಸ್ತಿ ಇರಲಿ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಎಷ್ಟು ಶೋಲ್ಡರ್ ಮತ್ತೆ ಆರ್ಮೋಲ್ ನೆಕ್ ವಿಡ್ತ್ ಇಡ್ತೀನಿ ಅನ್ನೋದನ್ನ ಒಂದು ಚಾರ್ಟ್ ಮಾಡಿದ್ದೀನಿ. ನನ್ನ ಏನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಚಾರ್ಟ್ ಕೂಡ ಸಿಗುತ್ತೆ. ಸೊ ಆ ಚಾರ್ಟ್ ಇಟ್ಕೊಂಡು ನೀವು ಯಾವುದೇ ಸೈಜ್ ಮೆಷರ್ಮೆಂಟ್ ಬ್ಲೌಸ್ ಬಂದ್ರು, ಯಾವುದೇ ಡೀಪ್ ನೆಕ್ ಬ್ಲೌಸ್ ಬಂದ್ರು ಖಂಡಿತ ಆರಾಮಾಗಿ ನೀವು ಮಾಡ್ಬೋದು. ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇರುತ್ತೆ. ಇದು ಒಂದು 3 ತಿಂಗಳ ಕೋರ್ಸ್ ಆಗಿರುತ್ತೆ. 3 ತಿಂಗಳ ಕೋರ್ಸ್ಗೆ ನಿಮಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಎಷ್ಟನೇ ತಾರೀಕಿಂದ ಕ್ಲಾಸ್ ಶುರು ಆಗ್ತಾ ಇದೆ? ಏಪ್ರಿಲ್ 6ನೇ ತಾರೀಕಿಂದ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಈ ಡಿಸೈನ್ ಬ್ಲೌಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ ಇದು ಮಾಡಿರೋದು. ತುಂಬಾನೇ ಕ್ರಿಟಿಕಲ್ ಆಗಿ ಎಲ್ಲ ತುಂಬಾ ಕಠಿಣವಾಗಿ, ಅಂದ್ರೆ ಬ್ಯಾಕ್ನೇ 3 ಪಾರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸುಮಾರಷ್ಟು ವಿಡಿಯೋ ನಾನು ವಾಚ್ ಮಾಡಿದ್ದೀನಿ. ಬಟ್ ನೀವು ಇದ್ರಲ್ಲಿ ಬ್ಯಾಕ್ ಯಾವುದು ಕಟ್ ಮಾಡಂಗೆ ಇಲ್ಲ, ಬರೀ ಬ್ಯಾಕ್ ರೆಡಿ ಮಾಡ್ಕೊಬೇಕು. ಸೊ ಇದನ್ನ ಹೇಗೆ ಮಾಡೋದು ಈಸಿಯಾಗಿ ಅರ್ಧ ಗಂಟೆನಲ್ಲಿ ಈ ಡಿಸೈನ್ ಮುಗ್ದೋಗುತ್ತೆ. ಅದು ಬಿಗಿನರ್ಸ್ಗೆ. ಎಕ್ಸ್ಪರ್ಟ್ಸ್ ಆದ್ರೆ 15 ನಿಮಿಷ 20 ನಿಮಿಷದಲ್ಲೆಲ್ಲ ಮಾಡಿ ಮುಗಿಸ್ಬೋದು. ಸೊ ಇದಕ್ಕೆ 950 ರೂಪೀಸ್ ನಾನು ಚಾರ್ಜ್ ಮಾಡ್ತೀವಿ. ಬಿಗಿನರ್ಸ್ ನೀವು ಮಿನಿಮಮ್ 600 ರೂಪೀಸ್ ಚಾರ್ಜ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಬನ್ನಿ ಇವಾಗ ಡಿಸೈನ್ನ ಶುರು ಮಾಡೋಣ. ಸೊ ಬ್ಯಾಕ್ ಪಾರ್ಟ್, ಓಕೆನಾ, ಬೋಟ್ ನೆಕ್ಗೆ ಮಾತ್ರ ಈ ಡಿಸೈನ್ ನ ಮಾಡೋಕ್ಕಾಗೋದು. ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಇಟ್ಕೊಂಡು ನೀವು ಈ ಡಿಸೈನ್ ಮಾಡ್ಬೋದು, ಅಥವಾ ಬರೀ ಬೋಟ್ ನೆಕ್ ಅದಕ್ಕೆ ಮಾಡ್ಬೋದು. ಓಕೆನಾ? ಇದು ಮೇನ್ ಫ್ಯಾಬ್ರಿಕ್, ಇದು ಲೈನಿಂಗ್. ಸೊ ಮೇನ್ ಫ್ಯಾಬ್ರಿಕ್ ನ ಪಕ್ಕದಲ್ಲಿ ಇಡೋಣ. ಸೊ ಫಸ್ಟ್ಗೆ ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ಳೋಣ. ಸೊ ಇವ್ರದ್ದು ಡೀಪ್ ಬಂದು
ರೆಡಿ 10.5 ಇಂಚು ಡೀಪ್ ಇವ್ರಿಗೆ ಬೇಕಾಗಿರೋದು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನಾನು 4.25 ಇಂಚು ಇವ್ರ ಸೈಜ್ ಮೆಷರ್ಮೆಂಟ್ ಪ್ರಕಾರ 4.25 ಇಂಚು ನೆಕ್ ಬಿಡ್ತಿಟ್ಟಿದ್ದೀನಿ. ಸೊ ಇಲ್ಲೂ ಅಷ್ಟೇ ಸೇಮ್ ಅಷ್ಟೇ ಇಡ್ತೀನಿ. ಈಗ ಇಲ್ಲಿಂದ ಇಲ್ಲಿ ಒಂದು ಬಾಕ್ಸ್ನ ಹಾಕೊಂಬೇಡ ಫಸ್ಟ್ಗೆ. ಸೊ ನೆಕ್ಸ್ಟು ಇಲ್ಲಿಂದ 3.5 ಇಂಚಿಗೆ ನಾನು ಬೋಟ್ ನೆಕ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಬೋಟ್ ನೆಕ್ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಇವ್ರದ್ದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಬಂದು 8.5 ಇಂಚು. ಓಕೆನಾ. ಸೊ ಇಲ್ಲಿ 1 ಇಂಚು ಡಾಟ್ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೆ ಸೇರಿಸಿ ನಾನು 9.5 ಇಂಚ್ ಇಟ್ಟಿದ್ದೀನಿ. ಸೊ ಇಲ್ಲಿ ಡಾಟ್ ಏನು 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ಏನಿದೆ 8.5 ಇಂಚು ಇಲ್ಲಿ ಬರುತ್ತೆ. ಸೊ 8.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೋಣ. ಮಾರ್ಕ್ ಹಾಕೊಂಡು ಇಲ್ಲಿ ಇದೆಯಲ್ಲ ಇಲ್ಲಿ, ಸೊ ಅಲ್ಲಿಂದ ಏನು ಇಲ್ಲಿ ಮಾರ್ಕ್ ಹಾಕಿದೀವಲ್ಲ ಇಲ್ಲಿ ಕರೆಕ್ಟಾಗಿ ಈ ರೀತಿ ಟೇಪ್ನ ಇಟ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಈ ರೀತಿ ಹಾಕೊಂಡು ಇಲ್ಲಿ ಏನಿದೆ ಇದಕ್ಕೆ ನಾವು ರೌಂಡ್ ಶೇಪ್ ಕೊಡೋಣ. ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಇದು ಹೀಗೆ ಹೋಗ್ಬೇಕು. ಸೊ ಲೈನಿಂಗ್ ಮೇಲೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಕೊಂಡು ಇದನ್ನೇನಿದೆ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಮ್ಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಎರಡು ಕಡೆ ಮಾರ್ಕ್ ಇದ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಸೊ ಇಲ್ಲಿ ಏನು ಬಂದಿದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳೋಣ. ಸೊ ಈ ಎರಡರದು ಮಧ್ಯೆ ಇಲ್ಲೊಂದು 1/4 ಇಂಚಷ್ಟು ಗ್ಯಾಪ್ ಇರಲಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದು ಉಲ್ಟಾ, ಬ್ಯಾಕ್ ಪಾರ್ಟ್ ಏನಿದೆ ಇದು ಉಲ್ಟಾ, ಇದು ಬಂದು ಸೀದಾ. ಆಯ್ತಾ. ಸೊ ಇವಾಗ ನಾನು ಉಲ್ಟದ್ರ ಮೇಲೇನೆ ಆ ಲೈನಿಂಗು ಸೊ ಸೀದಾ ಕೆಳಗಡೆ ಹೋಗಿದೆ. ಇದನ್ನ ನೋಡಿ ಈ ರೀತಿ ಲೈನಿಂಗ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಯಾರು ಬಿಗಿನರ್ಸ್ ಇದ್ದೀರಾ ಸುತ್ತ ಪಿನ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡುವಾಗ ಇದನ್ನ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವಿವಾಗ ಏನು ಈ ಡಿಸೈನ್ ಮಾಡೋಕ್ಕೆ ಬಾರ್ಡರ್ ಬೇಕೇ ಬೇಕು. ಸೊ ಏನು ಬಾರ್ಡರ್ ಇದೆ ಬ್ಯಾಕ್ ಪಾರ್ಟಿಗೆ ನಾವೆಲ್ಲ ಸೀರೆಗೆ ಏನು ಬಾರ್ಡರ್ ಹಾಕ್ತೀವಿ, ಸೊ ಈ ಡಿಸೈನ್ ಮಾಡುವಾಗ ಬ್ಯಾಕ್ ಪಾರ್ಟ್ ಬಾರ್ಡರ್ ಹಾಕ್ಬಿಡಿ ಬಂದಿರೋ ಸ್ಯಾರಿನಲ್ಲಿ. ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಆಯ್ತಾ. ಸೊ ಇಲ್ಲಿಂದ ನೀವು ಮೆಷರ್ ಮಾಡ್ಕೊಳ್ಳಿ, ನಿಮಗೆ ಬಾರ್ಡರ್ ಎಷ್ಟು ಬೇಕು ಅನ್ನೋ ಒಂದು ಅಂದಾಜು ಅಲ್ವಾ. ಸೊ ಇಲ್ಲಿಂದ 15 ಇಂಚು ಉದ್ದಕ್ಕೆ ಬಾರ್ಡರ್ ಬೇಕು. ಓಕೆನಾ. ನೋಡಿ ಇವಾಗ ನೀಟಾಗಿ ಕಾಣುತ್ತೆ. ಇಲ್ಲಿ 15 ಇಂಚು ಉದ್ದಕ್ಕೆ ಬಾರ್ಡರ್ ಬೇಕು. ಸೊ 15 ಇಂಚು ನಮಗೆ ಎಕ್ಸಾಕ್ಟ್ ಬೇಕು. ಅದಕ್ಕಿಂತ ಮೇಲ್ಗಡೆ 1 ಇಂಚು ಕೆಳಗಡೆ 1 ಇಂಚಷ್ಟು ಎಕ್ಸ್ಟ್ರಾ ಇದೆ. ಸೊ 17 ಇಂಚು ಅಥವಾ 16.5. ಸೊ ಇಷ್ಟು ನೀವು ಇಟ್ಕೊಳ್ಳಿ. ಇದೆಷ್ಟು ಬರುತ್ತೆ ನೋಡಿ, ಡಬಲ್ ಫೋಲ್ಡಲ್ಲಿ ಹಾಕೊಳ್ಳಿ. ಇರೋದನ್ನ ಡಬಲ್ ಫೋಲ್ಡಲ್ಲಿ ಹಾಕೊಳ್ಳಿ. ಏನಕ್ಕೆ ಈ ಕಡೆ ಎರಡು ಸೈಡ್ ಬಾರ್ಡರ್ ಬರುತ್ತೆ. ಸೊ ಇದೆಷ್ಟು ಬಂದಿದೆ ನೋಡಿ, ಇದು 18 ಬಂದಿದೆ. ಸೊ 18 ಬರುತ್ತೆ. ಸೊ ಇವಾಗ ನಾನು ಯಾವ್ದು 17 ಎಕ್ಸಾಕ್ಟ್ ಕಟ್ ಮಾಡ್ಕೊಳಕ್ ಹೋಗಲ್ಲ. ಇದನ್ನೇನಿದೆ 2 ಭಾಗ ಮಾಡ್ಬಿಡ್ತೀನಿ. 2 ಸೈಡ್ ಡಿಸೈನ್ಗೆ 2 ಭಾಗ ಮಾಡ್ತೀನಿ. ಸೊ ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಕ್ಯಾನ್ವಾಸ್ ತಗೊಂಡಿದ್ದೀನಿ. ಕ್ಯಾನ್ವಾಸ್ ಯಾವ ತರ ತಗೊಬೇಕಂದ್ರೆ ಅಗಲ ಏನ್ ನಮ್ಮ ಬಾರ್ಡರ್ ಇರುತ್ತೆ, ಸೊ ಇಲ್ಲಿ ಒಂದಷ್ಟು ಸ್ಟಿಚಿಂಗ್ ಹೋಗುತ್ತೆ, ಸೊ ಇಲ್ಲಿ ಒಂದಷ್ಟು ಸ್ಟಿಚಿಂಗ್ ಹೋಗುತ್ತೆ. ಸೊ ಮಿಕ್ಕಿದ್ದ ಅಗಲ ಈ ಕ್ಯಾನ್ವಾಸ್ಗೆ ನೋಡಿ, ಈ ಕ್ಯಾನ್ವಾಸ್ ಈ ಏನಿದೆ ಬಾರ್ಡರ್ ಅಷ್ಟುಕ್ಕಿಂತ ಇನ್ನೊಂದು ಚೂರು 1 ಇಂಚಷ್ಟು ಆ ಕಡೆ ಈ ಕಡೆ ಸೇರಿ 1 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ. ಸೊ ಈ ಕ್ಯಾನ್ವಾಸ್ ಬಂದು ಡಬಲ್ ಫೋಲ್ಡ್ ಅಲ್ಲಿ ಇದೆ. ಸೊ ಇಷ್ಟು ನೀವು ತಗೊಬೇಕು. ಸೊ ಈಗ ನಾನು ಮಾಡಿದೆ ಬಾರ್ಡರ್ 18 ಇಂಚ್ ಇದೆಲ್ಲ. ಸೊ 18 ಇಂಚ್ ಉದ್ದಕ್ಕೇನೆ ನಾನು ಕ್ಯಾನ್ವಾಸ್ ತಗೊಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಇರಬೇಕು ಅಂತ ಹೇಳಿದ್ನಲ್ಲ, ಹಾಗಾಗಿ 18 ಇಂಚ್ ಉದ್ದಕ್ಕೆ ಕ್ಯಾನ್ವಾಸ್ ತಗೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ನಾವು
ಹಾಫ್ ಇಂಚು ಏನಕ್ಕೆ ಅಂದರೆ ನೀಟಾಗಿರಲ್ವಲ್ಲ, ಸೊ ಹಾಫ್ ಇಂಚ್ಗೆ ಇಲ್ಲಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಸೊ ಈ ಲೈನಿಂದ 1/4 ಇಂಚು ಸೊ 1/4 ಇಂಚ್ಗೆ ಮತ್ತೊಂದು ಲೈನ್ ಹಾಕೊಳ್ಳಿ. ಈ ರೀತಿ ಮಾಡಿ ಇಟ್ಕೊಂಡ್ಬಿಡಿ. ಸೊ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಎಕ್ಸ್ಟ್ರಾ ಏನಾದರೂ ಇದ್ರೆ ಈ ಕಡೆ ಬಿಟ್ಕೊಂಡ್ಬಿಡೋಣ. ಇಲ್ಲಿ ಕರೆಕ್ಟಾಗಿದೆ. ಈ ಥರ ಮಾಡಿಕೊಂಡು ಏನು ಇದಿದೆಯಲ್ಲ, ಈ ಬೋಟ್ ನೆಕ್ ಮಾಡಿದೀವಲ್ಲ, ಇದನ್ನ ಕಟ್ ಮಾಡ್ಕೊಬೇಕು ಈ ರೀತಿ. ಓಕೆ, ಸೊ ಇದು ಉಲ್ಟಾ ಸೈಡು, ಅದ್ರ ಮೇಲೆ ಇದನ್ನ ಈ ರೀತಿ ಹಾಕ್ತಾ ಇದೀವಿ ನೋಡಿ, ಇಷ್ಟೇ. ಸೊ ಕ್ಯಾನ್ವಾಸ್ ತಗೊಂಡು ಫಸ್ಟ್ ಇಲ್ಲೊಂದು ಹಾಫ್ ಇಂಚ್ಗೆ, ಅದು ಕರೆಕ್ಟಾಗಿರಲ್ಲ ಮತ್ತೆ ನಮಗೆ ಡಿಸೈನ್ ಮಾಡೋಕ್ಕೆ ಈಸಿ ಆಗುತ್ತೆ, ಹಾಫ್ ಇಂಚ್ಗೆ ಸೊ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದಮೇಲೆ ಇಲ್ಲಿಂದ 3/4 ಇಂಚ್ಗೆ, ಸೊ 3/4 ಇಂಚು ಅಥವಾ 1 ಇಂಚು ಅಷ್ಟೇ, ಓಕೆನಾ? ಅದಕ್ಕಿಂತ ಜಾಸ್ತಿ ಕಡಿಮೆ ತಗೊಳಕ್ ಹೋಗ್ಬೇಡಿ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಈ ಥರ. ಸೊ ಈಗ ಇಲ್ಲಿ ನಾನು ನಾನು ತೋರಿಸ್ದೆ ಆ ಡಿಸೈನ್ ಮಾಡೋಕ್ಕೆ ಈ ರೀತಿ ಕ್ಯಾಪ್, ನಾನು ಯಾವುದೋ ಒಂದು ಜ್ಯೂಸ್ ಬಾಟಲ್ ಕ್ಯಾಪ್ ತೊಗೊಂಡಿದ್ದೀನಿ. ಚಿಕ್ಕ ಡಿಸೈನ್ ಬೇಕಂದ್ರೆ ಈ ರೀತಿ ಕ್ಯಾಪ್ ತೊಗೊಳ್ಳಿ. ಇನ್ನೊಂಚೂರು ಅಗಲ ಇರೋದು ಬೇಕಾದ್ರೆ ವಿಕ್ಸ್ ಡಬ್ ಅದೆಲ್ಲ ಕ್ಯಾಪ್ ಬರುತ್ತಲ್ಲ, ಅದೆಲ್ಲ ತೊಗೊಳ್ಳಿ, ಅದೆಲ್ಲ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ನೋಡಿ. ಈ ರೀತಿ ಕ್ಯಾಪ್ ಇಟ್ಕೊಳ್ಳಿ, ಈ ಲೈನಿಗೆ ಟಚ್ ಆಗಿರಲಿ. ಸೊ ನೋಡಿ, ಡಿಸೈನ್ ಮಾಡೋದನ್ನ ನಾನು ನಿಮಗೆ ಹತ್ರದಿಂದ ತೋರಿಸ್ತೀನಿ. ಜಸ್ಟ್ ಈ ಕ್ಯಾಪ್ ಇದೆಯಲ್ಲ, ಇಲ್ಲಿದೆಯಲ್ಲ ಲೈನ್, ಈ ಲೈನಿಗೆ ಟಚ್ ಆಗಬೇಕು ಈ ರೀತಿ, ಜಸ್ಟ್ ಅಷ್ಟೇ. ಆ ಲೈನ್ ಕಾಣ್ತಿರ್ಬೇಕು, ಈ ರೀತಿ ಟಚ್ ಆಗಬೇಕು. ಈ ಥರ ಮಾರ್ಕ್ ಹಾಕಿ, ಓಕೆನಾ? ಸೊ ಒಂದಾಯ್ತು. ಅದ್ರ ಪಕ್ಕ ಮತ್ತೆ ಅದೇ ಥರ ಈ ಕ್ಯಾಪ್ ಬಂದು ಈ ಲೈನು ನಮ್ಗೆ ಕಾಣಬೇಕು ಮತ್ತೆ ಟಚ್ ಆಗಬೇಕು. ಈ ಥರ ಇಟ್ಕೊಂಡು ಈ ಥರ ಎಲ್ಲನೂ ಇದೇ ಥರನೇ ಹಾಕೊಳ್ಳಿ. ಒಂದೇ ಸಮಕ್ಕೆ ಬರುತ್ತೆ, ಮತ್ತೆ ಒಂದ್ರ ಪಕ್ಕ ಒಂದು ಬರುತ್ತೆ. ಸೊ ಇದೇನು ಹೇಳಿದೆ ಅದನ್ನ ಫಾಲೋ ಮಾಡಿ ನೀವು. ಎಂಡ್ವರೆಗೂ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಹಾಫ್ ಬಂತು, ಪರವಾಗಿಲ್ಲ. ಎಂಡ್ವರೆಗೂ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ನಾವು ಮಿಕ್ಕಿದನ್ನ ಕಟ್ ಮಾಡಿ ಹಾಕ್ಬೋದು ನಾವು ಡಿಸೈನ್ ಮಾಡುವಾಗ. ಸೊ ಇಷ್ಟು ಮಾಡ್ಕೊಂಡ್ಮೇಲೆ ನೀವು ಇಲ್ಲೊಂದು 2 ಪಿನ್ ಮಾಡ್ಕೊಂಬಿಡಿ. ಕಟಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಕ್ಯಾನ್ವಾಸ್. ಸೊ ಅದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತಂದರೆ ಪಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಇದು ಇಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್. ಇಷ್ಟು ಪಿನ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ, ಇವಾಗ ನಾನು ಕಟಿಂಗ್ ಮಾಡೋಕ್ಕೆ ತೋರಿಸ್ತೀನಿ, ಅದೇ ಥರ ಮಾಡ್ಕೊಳ್ಳಿ. ನಾವೇನು ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕ್ ಪಕ್ಕ ಬರಲಿ.
ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇದು ಏನು ಫೋಲ್ಡೆಡ್ ಇರುತ್ತೆ ಇದನ್ನು 2 ಭಾಗ ಮಾಡ್ಕೊಳ್ಳಿ ಈ ರೀತಿ. ಸೊ ಇವಾಗ ನಾನು ಹಾಕಿರೋ ಪಿನ್ನ ತೆಗಿತೀನಿ. ಸೊ ಇದು ಉಲ್ಟಾ, ಇದು ಬಂದು ಸೀದಾ. ನೋಡಿ ಇಲ್ಲಿ ನಾವೇನು ಇಡ್ತೀವಿ ಡಿಸೈನ್, ನಿಮ್ಗೆ ಏನಾದ್ರು ಕ್ಯಾನ್ವಾಸ್ ಜಾಸ್ತಿ ಅಗಲ ಆಯಿತು ಅನ್ಸಿದ್ರೆ ನಾವು ಇಡೋ ಜಾಗದಲ್ಲಿ ನಾವು ಈ ಸ್ಟಿಚ್ ಏನು ಮಾಡ್ತೀವಿ ಈ ಜಾಗದಲ್ಲಿ ಮಿನಿಮಮ್ ಇಷ್ಟು ಬಟ್ಟೆ ಇರಬೇಕು ಅಲ್ವಾ. ಸೊ ಇವಾಗ ನಮಗೆ ಕ್ಯಾನ್ವಾಸ್ ಅಗಲ ಆಯಿತು. ನಾನು ಅಲ್ಲಿ ಯಾವುದು ಸುಮ್ಮನೆ ಮೆಷರ್ ಮಾಡಲಿಲ್ಲ, ಸುಮ್ಮನೆ ಅಂದಾಜಲ್ಲಿ ತೊಗೊಂಡೆ. ಸೊ ಇವಾಗ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ನಿಮಗೆ ಕ್ಯಾನ್ವಾಸ್ ಬಾರ್ಡರ್ಗಿನ್ನ ಅಗಲ ಆಯಿತು ಅನಿಸಿದ್ರೆ ಕಟ್ ಮಾಡ್ಕೊಳ್ಳಿ ಆಯಿತಾ. ಅಥವಾ ನೀವು ಈ ಡಿಸೈನ್ ಚಿಕ್ಕದು ಬೇಕು ಅಂತ ಅನ್ಸಿದ್ರು ನೀವು ಮಾಡ್ಕೊಬೋದು, ಚಿಕ್ಕದಾಗೇನೆ ಮಾಡ್ಕೊಬೋದು. ನೋಡಿ, ಸೊ ಇಲ್ಲಿ ನಾನೊಂದು 4 ಇಂಚು ರೆಡಿ ಹೀಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾನು ನಿಮ್ಗೆ ಇದನ್ನು ಹೇಳ್ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ ಕೆಲವೊಂದು ಕಡೆ ಪ್ಲೇಸಲ್ಲಿ ಏನು ಮಾಡ್ತೀರಾ, ಬಿಗಿನರ್ಸ್ ರಾಂಗ್ ಮಾಡ್ಕೊಳ್ತೀರಾ. ಸೊ ಈ ಥರ ಬಂದಾಗ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇರಲ್ಲ, ನಿಮ್ಮ ತಲೆ ಓಡಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ಕೊಬೇಕು ಅನ್ನೋದೊಂದು ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಕೂಡ ನಾನು ಈ ಥರ ಮಾಡ್ತೀನಿ. ನೋಡಿ, ಈಗ ಕಟ್ ಮಾಡ್ಕೊಬೋದು. ಸೊ ಕಟ್ ಮಾಡ್ಕೊಳ್ಳೋವಾಗ ನೋಡಿ ಇಲ್ಲಿ ಕರೆಕ್ಟಾಗಿರಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಮಾರ್ಕ್ ಪಕ್ಕದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ಬಾರ್ಡರ್ ತಗೊಳ್ಳೋಣ. ಈ ರೀತಿ ಇಡ್ತಾ ಇದ್ದೀನಿ. ಇಟ್ಟು ಇವಾಗ ಇದನ್ನ ಐರನ್ ಮಾಡ್ತೇನೆ. ಸಾರಿ, ನಾನು ಸೀದಾ ಇಟ್ಟೆ. ಸೊ ಈಗ ಮೆಷಿನ್ ಮೇಲೆ ಸ್ಟಿಚಿಂಗ್ ಮಾಡೋಣ. ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಇದೆಲ್ಲ ಎತ್ಕೊಂಡು. ಸೊ ಏನು ಬ್ಯಾಕ್ ಪಾರ್ಟ್ ಫ್ಯಾಬ್ರಿಕ್ ಇದೆ, ಮೈನ್ ಫ್ಯಾಬ್ರಿಕ್ ಸೀದಾ ಸೀದಾ ನಮಗೆ ಕಾಣಬೇಕು, ಉಲ್ಟಾ ಕೆಳಗಡೆ ಹೋಗಿದೆ. ಅದ್ರ ಮೇಲೆ ಇದನ್ನ ಇಟ್ಟು ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಈ ರೀತಿ ಸ್ಟಿಚ್ ಹಾಕೊಂಡು 1/4 ಇಂಚು. ಸೊ ನೋಡಿ ಇಲ್ಲಿ 1/4 ಇಂಚೆ ಇದೆ, ಕಟ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ಸ್ಟಿಚ್ ಪಕ್ಕ 1/4 ಇಂಚಷ್ಟು ಫ್ಯಾಬ್ರಿಕ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ನಾಚ್ ಹಾಕೊಳ್ಳೋಣ.
ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಇದು ಟರ್ನ್ ಮಾಡ್ಕೊಂಡಿದೀವಲ್ಲ, ಇದನ್ನ ಸ್ವಲ್ಪ ಐರನ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಏನಿದೆ ಇದನ್ನ ನೀಟಾಗಿ ನೀವು ಮೂತಿ ತಕ್ಕೊಬೇಕು. ಸೊ ಅವಾಗಲೇ ಅದು ಚೆನ್ನಾಗಿ ಕಾಣೋದು. ಈಗ ಇದನ್ನ ಐರನ್ ಮಾಡ್ಕೊಳ್ಳೋಣ. ಸೊ ನಾನು ಲೈನಿಂಗ್ ಸುತ್ತ ಸ್ಟಿಚ್ ಹಾಕೊಂಡಿದ್ದೀನಿ. ಎಕ್ಸ್ಟ್ರಾ ಬಂದಿರೋ ಫ್ಯಾಬ್ರಿಕ್ನ ಕಟ್ ಮಾಡ್ತೀನಿ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ನಾವು ಮಾರ್ಕ್ ಹಾಕೊಳ್ಳೋಣ. ಯಾವ ಥರ ಹೇಳಿ, ನಾನು ಕಟಿಂಗ್ ಮಾಡುವಾಗ ನಿಮಗೆ ತೋರಿಸಿದ್ದೆ, ಸೇಮ್ ಅದೇ ಥರ ಮಾರ್ಕ್ ಅಂತ. ಅಂದರೆ ಸೀದಾ ಹಾಕೊಳ್ಳೋಣ ಪೀಸ್ನ. ಈ ರೀತಿ ಸಮನಾಗಿ ಇಟ್ಕೊಳ್ಳಿ. ಈ ರೀತಿ ಸಮವಾಗಿ ಇಟ್ಕೊಂಡು ಇಲ್ಲಿ ನಾವು 2 ಇಂಚು ಸೀಮಿಂಗ್ ಅಲೈನ್ಸ್ಗೆ 1 ಇಂಚು ಡಾಟ್ ಬಿಟ್ಟಿರ್ತೀವಿ. ಸೊ ಮಾರ್ಕ್ ಹಾಕೊಳ್ಳಿ. ಅಥವಾ ಈ ಫೋಲ್ಡೆಡ್ ಸೈಡಿಂದ ನಿಮ್ಮ ಸೊಂಟದ ಸುತ್ತಳತೆ ಏನಿದೆ 4ನೇ 1 ಭಾಗ. ಓಕೆನಾ? ಸೊ ಇವ್ರದ್ದು 8.5 ಬಂದಿದೆ. ಈ ರೀತಿ ಇಟ್ಕೊಂಡು ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಟೇಪ್ನ ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇಷ್ಟೇ. ಇದನ್ನ ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿರ್ಬೇಕು. ಇದು ಸೆಂಟರ್ ಕರೆಕ್ಟಾಗಿರ್ಬೇಕು. ಆಯ್ತಾ? ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲೂ ಬಂದಿರುತ್ತೆ. ಸೊ ಅದ್ರ ಮೇಲೆ ನೀವು ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ. ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡ್ಕೊಂಡಿದ್ವಿ, ಮೇನ್ ಫ್ಯಾಬ್ರಿಕ್ ಮೇಲೂ ಅದೇ ಮಾರ್ಕ್ ಮಾಡ್ಕೊಂಡಿದ್ವಿ. ಈಗ ಇದನ್ನು ಸೈಲೆಡ್ ಇಟ್ಕೊಳ್ಳೋಣ. ಸೊ ನಾವೇನು ಮಾಡ್ಕೊಂಡಿದ್ವಿ, ರೆಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ಇಷ್ಟೇ ಆಗಲ್ಲ, ಇಷ್ಟೇ ಉದ್ದದ್ದು ಲೈನಿಂಗು. ಓಕೆನಾ? ಇಲ್ಲಿ ಲೈನಿಂಗ್ 2 ಪೀಸ್ಗೆ 2 ಲೈನಿಂಗ್ ತಗೊಳ್ಳಿ. ಈಗ ಇದನ್ನ ಇದ್ರ ಮೇಲೆ ಇಟ್ಕೊಂಡು ಪಿನ್ ಮಾಡ್ಕೊಳ್ಳೋರಾದ್ರೆ ಪಿನ್ ಮಾಡ್ಕೊಳ್ಳಿ, ಬೆಸ್ಟು. ಸ್ಟಿಚಿಂಗ್ ಮಾಡುವಾಗ ಈಸಿ ಆಗಿಬಿಡುತ್ತೆ. ಈಗ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೊಂಡು ಬರೋಣ. ಸೊ ಈ ಕ್ಯಾನ್ವಾಸ್ ಪಕ್ಕ ಸ್ಟಿಚ್ ಹಾಕುವಾಗ ಸ್ಟಿಚ್ನ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ. ನಾರ್ಮಲ್ ಆಗಿ ನೀವೇನು ಇಡ್ತೀರಾ, ಸೊ ಅದಕ್ಕಿಂತ ಸ್ವಲ್ಪ ಸ್ಟಿಚ್ ಚಿಕ್ಕದಾಗಿ ಇಟ್ಕೊಂಡ್ರೆ ಒಳ್ಳೇದು. ಇಡ್ಲೇಬೇಕು ಅಂತೇನಿಲ್ಲ, ನನ್ನ ಸಜೆಷನ್ ನಿಮಗೆ. ನೋಡಿ, ಈ ತರ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೊಂಡು ಬನ್ನಿ. ಈ ರೀತಿ ಸ್ಟಿಚ್ ಹಾಕೊಳ್ಳಿ. ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ, ಸ್ಟಿಚ್ ಕಾಣಿಸ್ತಿದ್ಯಾ? ಈ ರೀತಿ ಬಂದಿರುತ್ತೆ. ಈಗ ನಾವು ಹಾಕಿರೋ ಸ್ಟಿಚ್ ಪಕ್ಕ 1/4 ಇಂಚ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಡಿ, ಯಾಕಂದ್ರೆ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ. 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ತುಂಬಾ ಜಾಸ್ತಿ ಇದ್ರೂ ಆಮೇಲೆ ಅದು ಟರ್ನ್ ಆಗಲ್ಲ. ಆ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ.
ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಇದೆಯಲ್ಲ ಇದು ಈ ಏನು ವಿ ಶೇಪ್ ಥರ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಕೋನ್ ಟೈಪ್, ಇಲ್ಲಿ ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು, ನಾಚ್ ಹಾಕೊಳ್ಳಿ. ಆ ಥರ ತುಂಬ ಕಡಿಮೆ ನಾಚ್ ಹಾಕೊಂಡ್ರೆ ಟರ್ನ್ ಆಗಲ್ಲ, ಬಟ್ ನೀಟಾಗಿ ನಾಚ್ ಹಾಕೊಳ್ಳಿ. ನಾಚ್ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್, ಮೇನ್ ಈ ರೀತಿ ಕಟ್ ವರ್ಕ್ ಪೀಸ್ಗೆಲ್ಲ. ಸೊ ಅದಾದಮೇಲೆ ನೀವು ಬೇಕಿದ್ರೆ ಜಸ್ಟ್ ಅಲ್ಲೊಂದು ಈ ರೀತಿ ಸೆಂಟರಲ್ಲೊಂದು ನಾಚ್ ಹಾಕೊಳ್ಳಿ, ನೀಟಾಗಿ ಟರ್ನ್ ಆಗುತ್ತೆ ಅಂತ ಅಷ್ಟೇ. ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಬೆರಳು ಸಹಾಯದಿಂದ ನೀವು ಟರ್ನ್ ಮಾಡ್ಕೊಬೇಕು ನೋಡಿ, ಈ ರೀತಿ ಇರುತ್ತೆ. ಈ ರೀತಿ ಬೆರಳಿಂದ ನಾವು ಇದನ್ನು ಟರ್ನ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ ಒಂದೊಂದು ಮೂಲೆಯಲ್ಲಿ ಬಂದಿರಲ್ಲ, ಅದನ್ನ ಯಾವ್ದಾದ್ರು ಪಿನ್ನು ಆ ಥರ ಟ್ರಿಮ್ಮರು ಅಥವಾ ಪಿನ್ನು, ಸೊ ಈ ಥರ ಎತ್ಕೊಬೇಕು. ಅದನ್ನ ಈ ಥರ ಎತ್ಕೊಂಡು ನೋಡಿ ಈ ಥರ ತಗೊಳ್ಳಿ, ಅಥವಾ ಬೆರಳಿಂದ ಇದನ್ನ ಹಿಂಗೆ ಮಾಡಿ ಥರ ಅದು ಸರಿ ಬಂದ್ಬಿಡುತ್ತೆ. ಅಂದರೆ ಅದೇನು ಟರ್ನ್ ಮಾಡಿರ್ತೀವಿ ಅದು ನೀಟಾಗಿ ಪೂರ್ತಿ ಬರಬೇಕು. ಸೊ ಈಗ ಇದನ್ನ ಐರನ್ ಮಾಡ್ಕೊಳ್ಳೋಣ. ಸೊ ಈಗ ಇಷ್ಟ ಆದ್ಮೇಲೆ ಇದನ್ನ ಟರ್ನ್ ಮಾಡ್ಕೊಂಡು ನೋಡಿ, ನಾವು ಒಳಗೆ ಹಾಕಿರೋ ಕ್ಯಾನ್ವಸ್ ನಮಗೆ ಮೇಲ್ಗಡೆಯಿಂದ ಕಾಣಿಸ್ತಾ ಇರುತ್ತೆ. ಆ ಕ್ಯಾನ್ವಸ್ ಮೇಲೆ ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀಟ್ ಫಿನಿಶಿಂಗ್ ತಕೊಳ್ಳಿ ಅಷ್ಟೇ. ಸೊ ಸೇಮ್ ಅದೇ ಥರ ನಾನು ಇನ್ನೊಂದು ಪೀಸ್ ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ನಾವು ನಮ್ಮ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ತಗೊಳ್ಳೋಣ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಎಕ್ಸ್ಟ್ರಾ ಇಲ್ಲಿ ಒಂದಿಷ್ಟು ನೋಡಿ, ನಾವು ಹೆಂಗಿದ್ರು ಎಕ್ಸ್ಟ್ರಾನೇ ತಗೊಂಡಿರ್ತೀವಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ, ಇರುತ್ತೆ ಮಾರ್ಕ್ ಬರುತ್ತೆ, ಒಂದಷ್ಟು ಎಕ್ಸ್ಟ್ರಾ ಇರಲಿ. ಸೊ ಮಿಕ್ಕಿದ್ದೇನಿದೆ ಉದ್ದ ಇಲ್ಲಿ ಕೆಳಗಡೆ ಇರಲಿ. ಸೊ ಈ ರೀತಿ ಹಾಕೊಳ್ಳಿ. ಜಸ್ಟ್ ನಾವಿಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕ್ ಮೇಲೆ ಈ ಡಿಸೈನ್ ಬರಬೇಕಷ್ಟೇ ನೋಡಿ. ಈ ಥರ ಇಟ್ಕೊಂಡು ಮಾರ್ಕ್ ಹಾಕೊಬೇಕು. ಓಕೆ, ನಾನು ಮಾರ್ಕ್ ಹಾಕಿರೋದು ಇದಲ್ಲ, ಇಲ್ಲಿ ಒಳಗಡೆ ಇದೆ, ಅದು ಮಿಸ್ ರಾಂಗ್ ಆಗಿದೆ. ಈ ಥರ ಇಟ್ಕೊಂಡು ನೀವು ಪಿನ್ ಮಾಡ್ಕೊಳ್ಳಿ. ಈ ಥರ ನಮಗೆ ಸ್ಟಿಚಿಂಗ್ ಈಸಿ ಆಗಲಿ ಅಂತ ಅಷ್ಟೇ. ಈ ಥರ ಪಿನ್ ಮಾಡಿಕೊಂಡು ಇವಾಗ ಸ್ಟಿಚ್ ಹಾಕೊಳ್ತಾ ಬರೋಣ.
ಈ ರೀತಿ ಸ್ಟಿಚ್ ಮಾಡಿಕೊಂಡು ಪಿನ್ನನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಇಲ್ಲಿ ಇವಾಗ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಟರ್ನ್ ಮಾಡಿಕೊಂಡು ಜಸ್ಟ್ ಈ ಶೇಪ್ ಹೇಗಿದೆ ಹಾಗೆ ಒಂದು 1/2 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಆ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡಿ. ಆಯ್ತಾ? ಕಟ್ ಮಾಡಿಕೊಂಡು ಸುಮ್ಮನೆ ಹಾಗೆ ಚಿಕ್ಕ ಚಿಕ್ಕದಾಗಿ ಹೀಗೆ ನಾಚ್ ಹಾಕಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕಿ. ನೋಡಿ ಟಾಪ್ ಸೈಡಲ್ಲಿ ನಿಮಗೆ ಈ ರೀತಿ ಫಿನಿಶಿಂಗ್ ಬರುತ್ತೆ. ಈಗ ಇದ್ರ ಪಕ್ಕ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಳಿ. ನಾವೇನು ಡಿಸೈನ್ ಮಾಡಿದೀವಲ್ಲ ಆ ಡಿಸೈನ್ ಮೇಲೂ ಬರಬೇಕು. ಅಂದರೆ ಕಟ್ ವರ್ಕ್, ಈ ಕಟ್ ವರ್ಕ್ ಮೇಲೂ ಜಸ್ಟ್ ಈ ರೀತಿ ಇಟ್ಟು, ಶೇಪ್ ಹೇಗಿದೆ ಹಾಕಿ ತೆಗಿಯೋದು ಬೇಡ, ಜಸ್ಟ್ ಈ ರೀತಿ ಇಟ್ಟು ಸ್ಟಿಚ್ ಹಾಕೊಳ್ಳಿ. ಆದಷ್ಟು ನಾವು ಹಾಕ್ತಿರೋ ಸ್ಟಿಚ್ಚು ಎದ್ದು ಕಾಣಬಾರ್ದು, ಸೊ ಅದನ್ನು ಅವಾಯ್ಡ್ ಮಾಡಿ. ಆಯ್ತಾ? ನೋಡಿ ಈ ರೀತಿ. ಈಗ ನಾನು ಇಲ್ಲಿ ಹಾಕಿರೋ ಸ್ಟಿಚ್ ಕಾಣಿಸ್ತಾ ಇಲ್ಲ, ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿದ್ಮೇಲೆ ಇದನ್ನ ನೋಡಿ ಈ ಲೆವೆಲ್ಗೆ ಕಟ್ ಮಾಡ್ಕೊಬೇಕು. ಇಷ್ಟೇ. ಸೊ ಸೇಮ್ ಈ ಸೈಡನ್ನು ಅದೇ ಥರ ಮಾಡ್ಕೊಳ್ಳಿ. ನೋಡಿ ಎರಡು ಸೈಡ್ ನಾನು ಸೇಮ್ ಮೆಥಡಲ್ಲೇ ಮಾಡಿದ್ದೀನಿ. ಈಗ ನೀವು ಮಾಡಬೇಕಾಗಿರೋದು ಈ ಎಡ್ಜಲ್ಲಿ ಸ್ಟಿಚ್ ಹಾಕಬೇಕು. ಸೊ ಇಲ್ಲಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ನಿಮಗೆ ಈ ಬಾರ್ಡರ್ ಇಷ್ಟ ಆಗಲ್ಲ, ಬೇಡ, ಜಸ್ಟ್ ಇಷ್ಟೇ ಸಾಕು, ನೀವು ಮಾಡ್ಕೊಬೋದು. ಅಥವಾ ಇಷ್ಟು ಬೇಕಾ ಮಾಡ್ಕೊಳ್ಬೋದು. ಮಿನಿಮಮ್ ನೀವು ಇಷ್ಟು ಇಟ್ರೆ. ಬಟ್ ಈ ಡಿಸೈನ್ಗೆ ಬಾರ್ಡರ್ ನೀವು ದೊಡ್ಡದಿಟ್ಟಷ್ಟು ಜಾಸ್ತಿ ತುಂಬ ಹೈಲೈಟ್ ಆಗಿ ಕಾಣಬೇಕಂದ್ರೆ ದೊಡ್ಡದಿಡಿ. ಇಲ್ಲಾಂದ್ರೆ ನೀವು ಇಷ್ಟಕ್ಕೆ ನೀವು ಅದನ್ನ ಕಟ್ ಮಾಡಿ ತೆಗಿಬೋದು. ಸೊ ಇಷ್ಟು ಆಪ್ಷನ್ಸ್ ಇದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ನಾನು ಪಟ್ಟಿ ಪೀಸ್ ಕಟ್ಕೊಳ್ತೀನಿ. ಈಗ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ. ಈಗ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ತೀನಿ. ನಾನು ಇದನ್ನ ಎಮ್ಮಿಂಗ್ ಮಾಡಿ ಆಮೇಲೆ ಈ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ತೀನಿ. ಈಗ ನಾವು ಡಾಟ್ಸ್ ಇಟ್ಕೊಳ್ಳೋಣ. ಸೊ ಈ ಡಿಸೈನ್ಗೆಲ್ಲ ತುಂಬಾ ಉದ್ದಕ್ಕೆ ಡಾಟ್ ಇಟ್ಕೊಂಬೇಡಿ. ಈ ರೀತಿ ನೋಡಿ. ಸೊ
ಸೊ ಈ ಡಾಟ್ ಎಲ್ಲಿ ಬಂದಿದೆ, ಈ ಮೇನ್ ಫ್ಯಾಬ್ರಿಕ್ ಮೇಲೆ ಬಂದಿದೆ, ನಾನು ಹಾಕಿರೋ ಬಾರ್ಡರ್ ಮೇಲೆ ಬಂದಿಲ್ಲ. ಸೊ ಅದನ್ನ ನೀವು ತಲೆಲಿಟ್ಕೊಳ್ಬೇಕು. ಸೊ ಇಲ್ಲಿ ನೀವು ಟೈಯಿಂಗ್ ಹಾಕೊಳ್ತೀರಾ, ಸೊ ನೀವು ಟೈಯಿಂಗ್ ಹಾಕೊಳ್ಳಿ. ಅಥವಾ ನೀವು ಇಲ್ಲೊಂದು ಹುಕ್ ಹಾಕೊಳ್ತೀರಾ, ಇಲ್ಲೊಂದು ಲೂಫ್ ಹಾಕ್ಬಿಟ್ಟು ಇಲ್ಲೊಂದು ಹುಕ್ ಹಾಕೊಳ್ತೀರಾ, ಖಂಡಿತ ಅದನ್ನು ಮಾಡ್ಕೊಳ್ಬಹುದು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಇಲ್ಲೆಲ್ಲ ನೀವು ಪೈಪಿಂಗ್ ಕೂಡ ಮಾಡ್ಕೊಳ್ಬಹುದು. ಸೊ ನಾನು ಅದನ್ನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ರಿಚ್ ಆಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಅಂದ್ರೆ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ನೋಡಿ ಸಿಲ್ವರ್ ಕಲರ್ ಅಲ್ಲಿ ಪೈಪಿಂಗ್ ಹಾಕ್ಬೋದು. ನನ್ನ ಹತ್ರ ಸಿಲ್ವರ್ ಕಲರ್ ಪೈಪಿಂಗ್ ಇದೆ. ಇನ್ನೊಂಚೂರು ಹೈಲೈಟ್ ಮಾಡೋಣ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ. ಜಸ್ಟ್ ಡೈರೆಕ್ಟ್ ಥ್ರೆಡ್ ಪೈಪಿಂಗ್ ನ ಹಾಕಿ ಪೈಪಿಂಗ್ ಮಾಡ್ಬಿಡೋದು. ನೋಡಿ ಇಲ್ಲಿ ಇದಿನ್ನೂ ಸ್ವಲ್ಪ ಹೈಲೈಟ್ ಆಯ್ತು. ಇಲ್ಲಿ ಲೂಫ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ, ಟೈಯಿಂಗ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಸೊ ಫೈನಲಿ ಬ್ಲೌಸ್ ಕಂಪ್ಲೀಟ್ ಆಗಿದೆ. ಹೇಗೆ ಬಂದಿದೆ ಡಿಸೈನ್ ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ನಾನು ಏನೇನೆಲ್ಲ ಹೇಳ್ಕೊಟ್ಟಿದ್ದೀನಿ ಮೆಥಡ್, ಅದನ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಬ್ಲೌಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಂಥವ್ರು ಏಪ್ರಿಲ್ 6ನೇ ತಾರೀಕು ಒಳಗಡೆ 5ನೇ ತಾರೀಕು ಒಳಗಡೆ ಜಾಯಿನ್ ಆಗಿ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.